ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ ಸಚಿವ ಮಧು ಬಂಗಾರಪ್ಪ, ಚುನಾವಣೆ ಟೈಮ್ನಲ್ಲಿ ಘೋಷಣೆ ಮಾಡಿ ಬಿಡುಗಡೆ ಮಾಡಿದ ಭಾರತ್ ರೈಸ್ ಈಗ ಎಲ್ಲಿ ಹೋಯಿತು? ನಿಮಗೆ ಮನೆಗೆ ಬಂದಿದ್ಯಾ? ನಾವು ಹೇಳಿದಂತೆ ಗ್ಯಾರಂಟಿಗಳು ಮನೆ ತಲುಪಿವೆ ಎಂದು ತಿರುಗೇಟನ್ನ ಕೊಟ್ಟರು. ಹೇಳಿದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಭಾರತ್ ರೈಸ್ ಏನಾಯ್ತು? ನಿಮ್ಮ ಮನೆಗೆ ಬಂತ MP ಚುನಾವಣೆಗಿಂತ ಮುಂಚೆ ಬಂದಿದ್ದೇನು? ನಿಮ್ಮ ಮನೆಗೆ ಗ್ಯಾರಂಟಿ ಸಿದ್ದರಾಮಯ್ಯ 2,000 ರೂಪಾಯಿ ಬೆಳಕು ಅದೆಲ್ಲ ಬರ್ತಾ ಇದೆ. ಭಾರತಕ್ಕೆ ಬಂತ ನಿಮಗೆ? ಜೋಶಿ ಅವರು ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ, ಅವರಿಗೆ ಮಾತಾಡಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನೋಡಿ, ಅವ್ರು ಕಮ್ಮಿ ಕೊಟ್ರೆ ನಾವೇ ತಗೊಳಕ್ ರೆಡಿ ಇದೀವಿ ಅಂತ ನಾನೇ ಹೇಳಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ, ಅವ್ರು ಕೊಡ್ಲಿಲ್ಲ, ಅದಕ್ಕೋಸ್ಕರ 174 ರೂಪಾಯಿ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ವಿ. ನಾವೇನು ಮೋಸ ಮಾಡಿಲ್ಲಲ್ಲ. ನಾವು ಹೇಳಿದ ಅಕ್ಕಿ ಕೊಡ್ತಾ ಇದ್ವಿ, ನಾವು ದುಡ್ಡು ಕೊಡಲ್ಲ ಅಂತ ನಾವೇನು ಸುಳ್ಳು ಹೇಳಿಲ್ಲಲ್ಲ. ಸುಳ್ಳು ಹೇಳಿದವ್ರು ಅವರು. ಭಾರತಾಂಬೆ ಹೆಸರಿಟ್ಟು ಅನ್ನದೊಳಗೆ ಮೋಸ ಮಾಡ್ತಾರಲ್ರಿ BJP ಅವರು. ಮನುಷ್ಯರ ಅವರು. ಹೇಳಿ, ನೆಕ್ಸ್ಟ್ ಮುಗಿತಾ? ರಾಜನ ಬಗ್ಗೆ ನಮಗೆ ಕೇಳಬೇಡ. ಆ ಟೋಲ್ಡ್ ವೆರಿ ಪ್ರಹ್ಲಾದ್ ಜೋಶಿ ಹೇಳಿದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಭಾರತ್ ರೈಸ್ ಏನಾಯ್ತು? ನಿಮ್ಮ ಮನೆಗೆ ಬಂತ MP ಚುನಾವಣೆಗಿಂತ ಮುಂಚೆ ಬಂದಿದ್ದೇನು? ನಿಮ್ಮ ಮನೆಗೆ ಗ್ಯಾರಂಟಿ ಸಿದ್ದರಾಮಯ್ಯ 2,000 ರೂಪಾಯಿ ಬೆಳಕು ಅದೆಲ್ಲ ಬರ್ತಾ ಇದೆ. ಭಾರತಕ್ಕೆ ಬಂತ ನಿಮಗೆ? ಜೋಶಿ ಅವರು ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳಿ, ಅವರಿಗೆ ಮಾತಾಡಲ್ಲ. ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನೋಡಿ, ಅವ್ರು ಕಮ್ಮಿ ಕೊಟ್ರೆ ನಾವೇ ತಗೊಳಕ್ ರೆಡಿ ಇದೀವಿ ಅಂತ ನಾನೇ ಹೇಳಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ, ಅವ್ರು ಕೊಡ್ಲಿಲ್ಲ, ಅದಕ್ಕೋಸ್ಕರ 174 ರೂಪಾಯಿ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಾಕ್ತಾ ಇದ್ವಿ. ನಾವೇನು ಮೋಸ ಮಾಡಿಲ್ಲಲ್ಲ. ನಾವು ಹೇಳಿದ ಅಕ್ಕಿ ಕೊಡ್ತಾ ಇದ್ವಿ, ನಾವು ದುಡ್ಡು ಕೊಡಲ್ಲ ಅಂತ ನಾವೇನು ಸುಳ್ಳು ಹೇಳಿಲ್ಲಲ್ಲ. ಸುಳ್ಳು ಹೇಳಿದವ್ರು ಅವರು. ಭಾರತಾಂಬೆ ಹೆಸರಿಟ್ಟು ಅನ್ನದೊಳಗೆ ಮೋಸ ಮಾಡ್ತಾರಲ್ರಿ BJP ಅವರು. ಮನುಷ್ಯರ ಅವರು. ಹೇಳಿ, ನೆಕ್ಸ್ಟ್ ಮುಗಿತಾ? ರಾಜನ ಬಗ್ಗೆ ನಮಗೆ ಕೇಳಬೇಡ. ಆ ಟೋಲ್ಡ್ ವೆರಿ ಪ್ರಹ್ಲಾದ್ ಜೋಶಿ ಹೇಳಿದ